3 ದಿನದಿಂದ ಕೆಲ್ಸಕ್ಕೆ ಬರಲ್ಲ ಅಂತ ಇವತ್ತು ಕೆಲ್ಸಕ್ಕೆ ಬಂದ್ರ ಗಾಡಿಗಳೆಲ್ಲ ಈ ರೀತಿ ಪ್ರಾಬ್ಲಮ್ ಕೊಟ್ಬಿಡದ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ನೇಮ್ ಬ್ಲಾಗ್. ನಾನು ನಿಮ್ಮ ಪ್ರೀತಿ ಚಾಮರಾಜ ಹುಡುಗ. 3 ದಿನದಿಂದ ಕೆಲ್ಸಕ್ಕೆ ಇರಲ್ಲ ಅಂತ ಇವತ್ತು ಕೆಲ್ಸಕ್ಕೆ ಹೋಯ್ತಿದೆ. ಹೋಯ್ತಿರ್ಬೇಕಾದ್ರೆ ನಮ್ಮ ಇನ್ಸ್ಟಾ ಫಾಲೋವರ್ಸ್ ಅವರು ನನ್ನ ಕಂಡಿಡಿದು ಮಾತಾಡ್ಸರು. ಈ ಹುಡುಗರು ನಮ್ಮ ಊರು ಪಕ್ಕದವರು. ಬೆಳಗ್ಗೆ ಇವ್ರಿಗೊಂದು ಧನ್ಯವಾದ ಹೇಳ್ಕೊಂಡು ನಾನು ಹೊಟ್ಟೆ ನಮ್ಮ ಪಯಣ ಕೆಲಸದ ಕಡೆ ಅಂತ. ಇವತ್ತು ಬೆಳಗ್ಗೆ ನಾನು ಇದ್ದಲ್ಲಿ ದೇವ್ರ ಮುಖ ನೋಡ್ರಿಲ್ಲ. ಅದಕ್ಕಾಗಿ ನಮ್ಮೂರಿಂದ ಬರ್ಬೇಕಾದ್ರೆ ಇಲ್ಲೊಂದು ದೇವಸ್ಥಾನ ಸಿಗುತ್ತಾ, ಈ ದೇವಸ್ಥಾನಕ್ಕೆ ಕೈ ಮುಖಂಡು ಹಂಗೆ ಹೋಯ್ತಿರ್ಬೇಕಾದ್ರೆ ಇವಾಗ ನಾನು ಸೂರ್ಯ ಉದಯ ಆಯ್ತಿದ್ದ. ಆ ಸೂರ್ಯನ ವಿಡಿಯೋ ಮಾಡಿದ್ದೀನಿ, ನೋಡ್ಕೊಂಡ್ಬಂದು ಹೇಗಿದೆ ಅಂತ. ಸೂರ್ಯ ನಿನಗೆ ನಮನ, ಬಾರಯ್ಯ ಧರೆಗೆ ಅರುಣ. ಹಂಗೆ ಸೂರ್ಯ ದೇವನಿಗೊಂದು ನಮಸ್ಕಾರ ಹೇಳ್ಕೊಂಡು ಹಾಗೆ ಕೆಲಸ ಟೈಮ್ ಆಗಿದೆ ಅಂತ ನಾವ್ಯಪ್ಪ ಹೊಟ್ಟಿದ್ದು ಅಂದ್ರೆ ಹೇಳಂದವ್ರಿಗೆ. ಹಂಗೆ ಹೇಳಂದವ್ರು ಬಂದಾದ್ಮೇಲೆ ನಮ್ಮ ಹಿರಿಯವ್ರು ಒಣ್ಣವ್ರು ಸಿಕ್ಕಿ ನನ್ನ ಕಂಡಿಡಿದು ಮಾತಾಡ್ಸರು. ಇವರು ಕೂಡ ಒಂದು ಧನ್ಯವಾದ ಅಂತ ಹೇಳ್ಕೊಂಡು ನಾನು ವಿಡಿಯೋ ಶುರು ಮಾಡೋದ್ರಿಂದ ತುಂಬಾ ಜನ ಕಂಡಿಡಿದು ಮಾತಾಡ್ಸಿದ್ದಾರೆ. ನಿಮ್ಗೆಲ್ಲ ತುಂಬಾ ಧನ್ಯವಾದಗಳಣ್ಣ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಹಂಗೆ ಇವತ್ತು ಕೆಲಸ ಮಾಡ್ಬೇಕಾದ್ರೆ ಯಾವ ಊರ್ಲಪ್ಪ ಅಂದ್ರೆ ಗಂಗೋಡಿಲಿ. ಹಂಗೆ ಗಂಗೋಡಿ ಇವತ್ತು ಹೋಗ್ತಾ ಇರ್ಬೇಕಾದ್ರೆ ಗುಂಬಳ್ಳಿಯಲ್ಲಿ ಹೋಟ್ಲು ಸಿಕ್ತು ಅಂತ ನಮ್ಮೆಲ್ಲರೂ ಕೂಡ ಇಲ್ಲಿ ಗುಂಬಳ್ಳಿ ಹೋಟೆಲ್ ತಿಂಡಿ ಮಾಡ್ಕೊಂಡು ನಮ್ಮ ನಡೆ ಕೆಲಸ ಕಡೆ ಅಂತ ಹೊರಟಿದ್ವಿ. ಹಂಗೆ ಗಂಗೋಡಿಗೆ ಬಂದು ನಮ್ಮ 2 ಗಾಡಿಗಳನ್ನು ಪಾರ್ಕಿಂಗ್ ಮಾಡ್ಬಿಟ್ಟು ಟೆಂಪೋ ಹತ್ಕೊಂಡು ನಮ್ಮ ಪಯಣ ತೋಟದ ಪಯಣ ಅಂತ ಹೊರಟಿದ್ವಿ. ಈ ಟೆಂಪಲ್ ಹೋಯ್ತಿರ್ಬೇಕಾದ್ರೆ ನಂಗೆ ಏನು ಅನಿಸ್ತಿದ್ದಪ್ಪ ಅಂತಂದ್ರೆ ನಾವೇ ನಳ್ಳಿರ ಕೊಯ್ಯಕ್ಕೆ ಹೋಗ್ತಿದ್ದೇವೆ, ಇಲ್ಲ ಹಂದಿ ಹಿಡಿಯಕ್ಕೆ ಹೋಯ್ತಾ ಇದೆ ಅನ್ನಿಸ್ತಾಯ್ತೋ. ಹಂಗೆ ಅವತ್ತು ನಮ್ಮ ತೋಟ ಬಂದ್ವೋ. ಇವಾಗ ಎಳ್ಳೀರು ಕೊಯ್ಯೋ ಸಮಯ. ಇವತ್ತು ಆಮೇಲೆ ಎಳ್ಳೀರು ಕೊಯ್ಯಕ್ಕೆ ಬಂದಿರೋ ಅಂದರೆ ನಮ್ಮ ಬೆಳಗ್ಗೆ ರಂಗಪ್ಪನ ಬೆಟ್ಟ ತಪ್ಪಲು. ಅದೊಂದು ವಿಡಿಯೋ ಹಾಕ್ತೀನಿ, ಹೇಗಿದೆ ಅಂತ ನೋಡ್ಕೊ ಬನ್ನಿ. ದೊಡ್ಡ ಬಂದು ಕೆಲಸ ಶುರು ಮಾಡಿದ್ಮು. ಆದರೆ ಇವತ್ತು ಫಸ್ಟಿನ ತೋಟದಲ್ಲಿ ಕೂಡ ಕಮ್ಮಿ ಎಳ್ಳೆ ಬಿದ್ದುಬಿಡ್ತು. ಆದ್ರಿಂದ ಮನ್ಸಿಗೆ ತುಂಬಾನೇ ಬೇಜಾರಾಗೋಯ್ತು. ಎಲ್ಲಿರುವುದೋ ಅದು, ಎಂತಿರುವುದೋ ಅದು. ಹಂಗಾಗಿ ನಮ್ಮ ಕೂದಲೆಲ್ಲ ತುಂಬ್ಕೊಂಡು ಹಾಗೆ ನೆಕ್ಸ್ಟ್ ತೋಟಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಗಾಡಿಗಳೆಲ್ಲ ಈ ರೀತಿ ಪ್ರಾಬ್ಲಮ್ ಕೊಟ್ಬಿಡದ. ಅಯ್ಯಪ್ಪ ಏನಿಲ್ಲ, ಗಾಡಿ ಹೋಗಿ ಜಾಡ್ ಮಧ್ಯದಲ್ಲಿ ಹೋಗಿ ಸಿಕ್ಕಾಗೋಗ್ಬಿಟ್ಟಿದೆ ಹೌಸಿಂಗು. ಅದಕ್ಕಾಗಿ ಹೋದ್ ಸ್ವಲ್ಪ ಕೆಲಸ ಲೇಟ್ ಆಗೋಯ್ತು. ಹಾಗಾಗಿ ನಾವು ಗಾಡಿನ ಕಷ್ಟಪಟ್ಟ ಮೇಲೆ ಇಳ್ಕೊಂಡು ಹಂಗೆ ನಾವು ನೆಕ್ಸ್ಟ್ ತೋಟಕ್ಕೆ ಹೋದ್ವು. ಈ ತೋಟದಲ್ಲಿ ಒಂದು ಫುಲ್ಲು ಬರೀ ಕೆಂಜಿಗ ಅಂದರೆ ಕೆಂಜಿಗ. ಕೆಂಜಿಗ ಪಂಜಗಳೆಲ್ಲ ಕಡಿಸ್ಕೊಂಡು ಹಂಗೆ ಕೂದಲೆಲ್ಲ ತುಂಬ್ಕೊಂಡು ಇವಾಗ ಯಾವ ತೋಟಕ್ಕೆ ಹೋದ ನೋಡಿ ಬರೀ ಕಮ್ಮಿ ಎಳ್ನೀರುಗಳು ಸಿಗ್ತಾ ಇರೋದು. ಅದಕ್ಕಾಗಿ ಈ ಎಳ್ನೀರುಗಳನ್ನ ತುಂಬ್ಕೊಂಡು ನೆಕ್ಸ್ಟ್ ಹೋಗಿದ್ವಿ. ಅಲ್ಲಿ ಹೋಗಿ ನೋಡಿ ತೋಟದವ್ರನ್ನಾರ ಬಂದಿರಲ್ಲ. ಇವತ್ತು ಯಾಕೋ ಏನೋ ಗೊತ್ತಾಗೋರು. ಇವತ್ತು ಎದ್ದಿರೋ ಮುಗ್ಲಿ ಸರಿಯಿಲ್ಲ ಅನಿಸುತ್ತೆ. ಬಂದಿದ್ದು ಲೇಟು, ಆ ತೋಟಕ್ಕೆ ಹೋಗಿದ್ದು ಲೇಟು, ಗಾಡಿನೂ ಸ್ವಲ್ಪ ಲೇಟು, ಈ ತೋಟದಲ್ಲಿ ಬರೋದು ಲೇಟು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಂಗೆ ಇವತ್ತು ನಮಗೆ ನಾವೇ ಬೈಕೊಂಡು ಎಳ್ನೀರುಗಳನ್ನೆಲ್ಲ ಕುಯ್ಕೊಂಡು ಹಂಗೆ ಮಾಡಿ ಗಾಡಿನ ಕೂಡ ಲೋಡ್ ಮಾಡ್ಕೊಂಡು ನಮ್ಮ ಪ್ರಯಾಣ ಊರ್ ಕಡೆ ಅಂತ ಹೋದ್ವಿ. ಇವತ್ತಿನ ಜೀವನದ ಆಯ್ತು, ಮತ್ತೆ ನಾಳೆ ಜೀವನಕ್ಕೆ ಏನಾದ್ರು ದಾರಿ ಮಾಡಲೇಬೇಕು ಅನ್ಕೊಂಡು ನಮ್ಮ ಒಂದು ಬಾಯ್ ಹೇಳ್ಬಿಟ್ಟು ಹಂಗೆ ಮನೆ ಬಂದು ಊಟ ಮಾಡ್ಕೊಂಡು ಇವತ್ತಿನ ಲಾಗ್ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಕೊಡೋಣ, ಫಾಲೋ ಮಾಡೋಣ, ಶೇರ್ ಮಾಡ್ತೀನಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ಜೀವನ ಇಷ್ಟೇ. ಸಿಗೋಣ ನಾಳೆ ಮತ್ತೆ. ಫಾಲೋ ಮಾಡೋದು ಮರಿಬೇಡಿ. ನಾನು ಬರ್ತೀನಿ.